ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಸರಣಿಯ 7ನೇ ಕ್ಲಾಸ್ ಆಗಿದೆ. ಸೊ ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 7. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಟಿಜನ್ಶಿಪ್ ಅಥವಾ ಪೌರತ್ವದ ಬಗ್ಗೆ ಡಿಸ್ಕಸ್ನ ಮಾಡಿದ್ದೀವಿ. ಈ ಒಂದು ಕ್ಲಾಸಲ್ಲಿ ನಾವು ಭಾರತೀಯ ಸಂವಿಧಾನದ ತಿದ್ದುಪಡಿ ಅಂದರೆ ಅಮೆಂಡ್ಮೆಂಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ನಮಗೆ ಗೊತ್ತಿರಬೇಕು ತಿದ್ದುಪಡಿ ಅಂತಂದರೆ ಏನು ಅಂತ. ಸೊ ಇವಾಗ ನಾವು ಸಂವಿಧಾನದ ಅದರಲ್ಲೂ ಭಾರತೀಯ ಸಂವಿಧಾನದ ಬಗ್ಗೆ ಯಾವ ರೀತಿ ಅದನ್ನು ತಿದ್ದುಪಡಿ ಮಾಡಬಹುದು ಅನ್ನೋದ್ರ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ತಿದ್ದುಪಡಿ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಇಲ್ಲಿ ಸಂವಿಧಾನದ ನಿಬಂಧನೆಗಳನ್ನು ಅಥವಾ ಪ್ರೊವಿಷನ್ಸ್ ಅಂತ ಏನು ಕರಿತೀವಿ, ಸೊ ಈ ಪ್ರೊವಿಷನ್ಸ್ಗಳನ್ನು ಇಲ್ಲಿ ಸೇರ್ಪಡೆ ಮಾಡುವ ಮೂಲಕ, ಸೇರ್ಪಡೆ ಅಂದರೆ ಹೊಸದಾಗಿ ಏನಾದರೂ ಸೇರ್ಪಡೆಯನ್ನು ಮಾಡುವಂಥ ಪ್ರಕ್ರಿಯೆ ಆಗಿದ್ರೆ ಅಥವಾ ಈಗಾಗಲೇ ಸಂವಿಧಾನದಲ್ಲಿರುವಂಥ ಪ್ರೊವಿಷನ್ಗಳೇನಾದರೂ ಇದ್ದರೆ ಅವುಗಳನ್ನ ಮಾರ್ಪಾಡು ಮಾಡುವಂತಿದ್ರೆ ಅಂತಹ ಪ್ರಕ್ರಿಯೆಗಳನ್ನ, ಹಾಗೆ ಪ್ರೊವಿಷನ್ಗಳನ್ನ ರದ್ದು ಮಾಡುವಂಥ ಪ್ರಕ್ರಿಯೆಗಳನ್ನ ನಾವೇನಂತ ಕರಿತೀವಿ ಇಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಅಂತ ಕರಿತೀವಿ. ಎಸ್. ಸೊ ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತದ ಸಂವಿಧಾನ ಲಿಖಿತ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಸೊ ಇದೇ ರೀತಿ ಬೇರೆ ಒಂದು ರಾಷ್ಟ್ರ ಕೂಡ ಲಿಖಿತ ಸಂವಿಧಾನವನ್ನು ಹೊಂದಿದೆ. ಆ ರಾಷ್ಟ್ರಗಳು ಏನು ಮಾಡುತ್ತೆ, ಲಿಖಿತ ಸಂವಿಧಾನವನ್ನು ಹೊಂದಿರುವ ರಾಷ್ಟ್ರಗಳು ತಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಡುತ್ತೆ. ಅದೇ ರೀತಿ ನಮ್ಮ ಭಾರತದಲ್ಲಿ ಕೂಡ ಲಿಖಿತ ಅಂದರೆ ಇತರ ಲಿಖಿತ ಸಂವಿಧಾನದಂತೆ ಏನು ಮಾಡುತ್ತೆ, ಭಾರತ ಕೂಡ ಈ ಒಂದು ತಿದ್ದುಪಡಿಗೆ ಅವಕಾಶವನ್ನು ನೀಡುತ್ತೆ. ಸೊ ಈ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ವಿವರವಾದಂತಹ ನಿಬಂಧನೆಗಳು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಇದು ಸಂವಿಧಾನದ ಭಾಗ ಅಥವಾ ಪಾರ್ಟ್ 20ರಲ್ಲಿ ಕಂಡುಬರುತ್ತೆ. ಹಾಗೂ ಆರ್ಟಿಕಲ್ 368 ಅಡಿಯಲ್ಲಿ ಏನಾಗುತ್ತೆ, ಈ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ವಿವರವಾದಂಥ ನಿಬಂಧನೆಗಳು ಕಂಡುಬರುತ್ತೆ ಅಥವಾ ಪ್ರೊವಿಷನ್ಸ್ಗಳು ಕಂಡುಬರುತ್ತೆ. ಸೊ ಇವೆರಡು ಕೂಡ ಭಾಗ 20 ಮತ್ತು ಆರ್ಟಿಕಲ್ 368 ಏನು ಮಾಡುತ್ತೆ, ಈ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆ ಯಾವ ರೀತಿ ಪ್ರೊಸೀಜರ್ ಇರಬೇಕು ಅನ್ನುವಂಥದ್ದು ಕೂಡ ಹೇಳುತ್ತೆ. ಹಾಗೆ ಅದರ ವ್ಯಾಪ್ತಿ ಏನು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳುತ್ತೆ. ಎಸ್. ಹಾಗೆ ಈ ಸಂವಿಧಾನ ತಿದ್ದುಪಡಿ ಯಾಕೆ ಅಗತ್ಯ, ಯಾಕೆ ಇದನ್ನು ಮಾಡಬೇಕು ಅನ್ನೋಂಥದ್ದು ನೋಡೋಣ. ಸೊ ಇಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಗಳು ಮತ್ತು ಅಗತ್ಯಗಳಿಗೆ ಅದು ತನ್ನನ್ನು ತಾನು ಹೊಂದಿಕೊಳ್ಳುವಂತೆ ಮಾಡಲು. ಸೊ ಅಂದರೆ ಇವಾಗ ಈ ಒಂದು ಸಂವಿಧಾನವನ್ನು ಯಾವುದೋ ಒಂದು ಕಾಲಕ್ಕೆ ಆಗಿನ ಕಾಲಘಟ್ಟಕ್ಕೆ ಸರಿ ಹೊಂದಿಸುವಂತೆ ರಚಿಸಲಾಗಿರುತ್ತೆ. ಆದರೆ ಆ ಒಂದು ನಿಯಮಗಳು ಪ್ರಸ್ತುತ ಇಲ್ಲಿ ಅನ್ವಯ ಆಗೋದಿಲ್ಲ ಅಂತ ಅನ್ಕೋಣ, ಅಥವಾ ಪ್ರಸ್ತುತ ಏನಾದರೂ ಅದಕ್ಕೆ ಸೇರ್ಪಡೆ ಮಾಡಬೇಕು ಅಂತ ಅನ್ಕೋಣ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅಥವಾ ಆವಾಗ ಮಾಡಿರುವಂಥ ಕಾನೂನುಗಳು ಈಗ ಪ್ರಸ್ತುತ ಅನಿಸಿಲ್ಲೇ ಇರಬಹುದು, ಅಂಥವುಗಳನ್ನ ರದ್ದು ಮಾಡಲಿಕ್ಕೆ ಏನಾಗುತ್ತೆ, ಇಂತಹ ತಿದ್ದುಪಡಿಗಳು ಅಗತ್ಯ ಇರುತ್ತೆ. ಎಸ್. ಸೊ ಇಲ್ಲಿ ಆದಾಗ್ಯೂ ಸಂವಿಧಾನದಲ್ಲಿ ತಿಳಿಸಲಾದ ಷರತ್ತುಗಳು ಬ್ರಿಟನ್ನಷ್ಟು ಸುಲಭವಲ್ಲ ಅಥವಾ USA ಕಠಿಣವಾಗಿಲ್ಲ ಅಂತ ಹೇಳಿ. ಎಸ್. ಸೊ ಅಂದರೆ ನಾವು ಭಾರತೀಯ ಸಂವಿಧಾನದ ಲಕ್ಷಣಗಳನ್ನ ಓದುವಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನವು ನಮ್ಯ ಮತ್ತು ಅನಮ್ಯ ಒಂದು ಲಕ್ಷಣಗಳ ಮಿಶ್ರಣವಾಗಿದೆ ಅಂತ ಓದಿದ್ವಿ. ನಮ್ಯ, ಅನಮ್ಯ. ಸೊ ಇಲ್ಲಿ ಅನಮ್ಯ ಅಂತಂದರೆ ರಿಜಿಡ್ ಅಂತ, ರಿಜಿಡ್ ಕಾನ್ಸ್ಟಿಟ್ಯೂಷನ್. ಸೊ ನಮ್ಯ ಅಂತಂದರೆ ಫ್ಲೆಕ್ಸಿಬಲ್. ಸೊ ಇಲ್ಲಿ ರಿಜಿಡ್ ಅಂತಂದರೆ ಇಲ್ಲಿ ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಏನಿರುತ್ತೆ ಅಂದರೆ ಕಠಿಣವಾಗಿ ಇರುತ್ತೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಅಂತಂದರೆ ಇದು ತಿದ್ದುಪಡಿ ನಿಯಮಗಳು ಏನಿರುತ್ತೆ ಸರಳವಾಗಿರುತ್ತೆ. ಸೊ US ಯಾವ ರೀತಿ ಇಲ್ಲಿದೆ, ಸಂವಿಧಾನ ತಿದ್ದುಪಡಿ ಮಾಡಬೇಕಂದ್ರೆ ಅಲ್ಲಿ ತುಂಬ ಕಠಿಣ ನಿಯಮಗಳಿವೆ. ಹಾಗೆ ಬ್ರಿಟನ್ನಲ್ಲಿ ಯಾವ ಥರ ಇದೆ, ತುಂಬ ಸರಳವಾಗಿದೆ. ಸೊ ಬ್ರಿಟನ್ನಲ್ಲಿ ಫ್ಲೆಕ್ಸಿಬಲ್ ಇದೆ, ಹಾಗೆ USA ರಿಜಿಡ್ ಆಗಿದೆ. ಸೊ ಇಲ್ಲಿ ಭಾರತದಲ್ಲಿ ಬ್ರಿಟನ್ನಷ್ಟು ಸುಲಭವೂ ಕೂಡ ಇಲ್ಲ, ಹಾಗೆ USA ಕಠಿಣವೂ ಕೂಡ ಇಲ್ಲ. ಎಸ್. ಹಾಗೆ ಸಂಸತ್ತು ಸಂವಿಧಾನದ ಮೂಲ ರಚನೆಯನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಸೊ ಇಲ್ಲಿ ಒಂದಿಷ್ಟು ಇತಿಮಿತಿಗಳಿರುತ್ತೆ. ಸೊ ಸಂವಿಧಾನಕ್ಕೆ ಅಧಿಕಾರ ಇದೆ, ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡುವಂಥ ಅಧಿಕಾರ ಇದೆ, ಆದರೆ ಅದು ಬೇಕಾಬಿಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಮೂಲ ರಚನೆ ಅಂತ ಬರುತ್ತೆ, ಬೇಸಿಕ್ ಸ್ಟ್ರಕ್ಚರ್ ಅಂತ, ಮೂಲ ಸಂರಚನಾ, ಬೇಸಿಕ್ ಸ್ಟ್ರಕ್ಚರ್
ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಇದೇನು ಮಾಡುತ್ತೆ, ಸಂಸತ್ತಿನ ಅಧಿಕಾರವನ್ನು ಮಿತಿಗೊಳಿಸುತ್ತೆ. ಸೊ ನೆಕ್ಸ್ಟ್ ಒನ್, ತಿದ್ದುಪಡಿಯ ಕಾರ್ಯವಿಧಾನ. ಸೊ ಇಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಕಾರ್ಯವಿಧಾನಗಳು ಎಲ್ಲಿ ಕಂಡುಬರುತ್ತೆ ನಮಗೆ, ಭಾಗ 20 ಮತ್ತು ಆರ್ಟಿಕಲ್ 368 ಅಡಿಯಲ್ಲಿ. ಎಸ್, ಸೊ ಇವಾಗ 360 ಅಡಿಯಲ್ಲಿ ಏನು ಹೇಳಲಾಗಿದೆ ಅನ್ನೋದು ನೋಡೋಣ. ಎಸ್, ಸೊ ಇಲ್ಲಿ ತಿದ್ದುಪಡಿಯ ಮಸೂದೆಯನ್ನು, ಸೊ ಮಸೂದೆಯನ್ನು ಏನು ಮಾಡ್ಬೋದು, ಸಂಸತ್ತಿನ ಉಭಯ ಸದನದಲ್ಲಿ, ಅಂದರೆ ಯಾವುದೇ ಸದನದಲ್ಲಿ ಏನು ಮಾಡ್ಬೋದು, ಪ್ರಾರಂಭಿಸಬಹುದು. ಸೊ ದಿಸ್ ಇಸ್ ದ ಪ್ರೊಸೀಜರ್ ಬಗ್ಗೆ ಹೇಳ್ತಾ ಇದ್ದ. ಅಂದ್ರೆ ಸಂಸತ್ತಿನ ಯಾವುದೇ ಸದನ, ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆ, ಯಾವುದೇ ಸದನದಲ್ಲಿ ನೀವು ಇದನ್ನು ಮಂಡಿಸಬಹುದು. ಅಂದರೆ ಫಸ್ಟ್ ಇನಿಷಿಯೇಟ್ ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಾದರೂ ಇದನ್ನು ಮೊದಲು ಮಂಡಿಸಬಹುದು. ಹಾಗಾದರೆ ಇದನ್ನು ಯಾರು ಈ ಒಂದು ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಬಹುದು ಅಥವಾ ಮಂಡಿಸಬಹುದು ಅಂತಂದರೆ ಮಂತ್ರಿ, ಅಂದರೆ ಮಿನಿಸ್ಟರ್ ಅಥವಾ ಮಂತ್ರಿಯಲ್ಲದ ಸದಸ್ಯರು, ಅಂದರೆ ನಾನ್ ಮಿನಿಸ್ಟರ್. ಸೊ ಇಲ್ಲಿ ಮಂತ್ರಿ ಅಥವಾ ಮಂತ್ರಿಯಲ್ಲದ ಸದಸ್ಯರು ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಂತಂದರೆ ಇವಾಗ ರಾಜ್ಯಸಭೆ ಇದೆ ಅಂತ ಅನ್ಕೊಳ್ಳೋಣ. ಇವಾಗ ಇಲ್ಲಿ ಮಸೂದೆನ ಮಂಡಿಸಬೇಕು ಮಿನಿಸ್ಟರ್ ಆರ್ ನಾನ್ ಮಿನಿಸ್ಟರ್. ಸೊ ಮಂಡಿಸುವಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಏನಿರ್ತಾರೆ, ಇವರ ಒಪ್ಪಿಗೆಯನ್ನು ಪಡೆದುಕೊಂಡು ಮಂಡಿಸಬೇಕಂತೇನಿಲ್ಲ. ಸೊ ಇವರ ಒಪ್ಪಿಗೆ ಇಲ್ದೇ ನೀವೇನು ಮಾಡ್ಬೋದು ಅಂತಂದರೆ ಆ ಒಂದು ಮಸೂದೆಯನ್ನು ಮಂಡಿಸಬಹುದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಸ್, ಸೊ ನೆಕ್ಸ್ಟ್ ಒನ್, ಪ್ರತಿಯೊಂದು ಸದನದಲ್ಲಿ ವಿಶೇಷ ಬಹುಮತದೊಂದಿಗೆ ಮಸೂದೆಯನ್ನು ಅಂಗೀಕರಿಸಬೇಕು. ಸೊ ಇಲ್ಲಿ ಸಂವಿಧಾನ ತಿದ್ದುಪಡಿ ಆಗಬೇಕಂತಂದರೆ ಕಡ್ಡಾಯವಾಗಿ ಆ ಒಂದು ಮಸೂದೆ ಈ ಎರಡೂ ಸದನಗಳನ್ನ ದಾಟ್ಕೊಂಡೇ ಹೋಗಬೇಕು. ಅಂದರೆ ಅದರಲ್ಲೂ ಈ ವಿಶೇಷ ಬಹುಮತ ಅಂತ ಬರುತ್ತೆ, ಸ್ಪೆಷಲ್ ಮೆಜಾರಿಟಿ. ಈ ಸ್ಪೆಷಲ್ ಮೆಜಾರಿಟಿಯೊಂದಿಗೆ ಅಂಗೀಕಾರ ಆಗಬೇಕದು. ಎಸ್, ಸೊ ನಂತರದಲ್ಲಿ ಪ್ರತಿಯೊಂದು ಸದನವು ಮಸೂದೆಯನ್ನು ಪ್ರತ್ಯೇಕವಾಗಿ ಅಂಗೀಕರಿಸಬೇಕು. ಎಸ್, ನೋಡಿ ಇಲ್ಲಿ ಈ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಅದು ಲೋಕಸಭೆಯನ್ನು ಪಾಸಾಗಿ ಹೋಗಬೇಕು, ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಅದು ರಾಜ್ಯಸಭೆಗೆ ಕೂಡ ಬರಬೇಕು. ಎಸ್, ಹಾಗೆ ಇನ್ ಕೇಸ್ ಏನಾದರೂ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮಸೂದೆಗೆ ಸಂಬಂಧಪಟ್ಟಂತೆ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾದರೆ ಇಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಅಂತ ಬರುತ್ತೆ, ಅಂದರೆ ಜಂಟಿ ಅಧಿವೇಶನ, ಇದಕ್ಕೆ ಅವಕಾಶ ಇರೋದಿಲ್ಲ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ಜಾಯಿಂಟ್ ಸಿಟ್ಟಿಂಗ್ಗೆ ಅವಕಾಶ ಇರೋದಿಲ್ಲ. ಹಾಗೆ ಇದಕ್ಕೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಇರೋದಿಲ್ಲ, ಅಂದರೆ ಮಂಡಿಸಲಿಕ್ಕೆ. ಇನ್ ಕೇಸ್ ಏನಾದರೂ ಈ ಒಂದು ಮಂಡಿಸಲಾಗಿರುವಂತಹ ಮಸೂದೆ ಒಕ್ಕೂಟ ರಚನೆಯ ಮೇಲೆ ಏನಾದರೂ ಪರಿಣಾಮವನ್ನು ಬೀರ್ತಾ ಇದ್ರ, ಅಂತಹ ಸಂದರ್ಭದಲ್ಲಿ ಏನು ಮಾಡಲಾಗುತ್ತೆ, ರಾಜ್ಯಗಳ ಸಲಹೆಯನ್ನು ಕೂಡ ಪಡೆಯಬೇಕಾಗತ್ತೆ. ಸೊ ಅಂತಿಮವಾಗಿ ಈ ಎಲ್ಲ ಪ್ರಕ್ರಿಯೆಗಳನ್ನ ದಾಟಿ, ಅಂದರೆ ಸಂಸತ್ತಿನ ಉಭಯ ಸದನಗಳನ್ನು ದಾಟಿ ಇನ್ ಕೇಸ್ ಏನಾದರೂ ಅದು ಒಕ್ಕೂಟ ರಚನೆಯಲ್ಲಿ ಬದಲಾವಣೆ ಬೀರುವಂಥ ಸಂದರ್ಭದಲ್ಲಿ ರಾಜ್ಯಗಳ ಸಲಹೆ ಅಗತ್ಯವಿದ್ದಲ್ಲಿ ರಾಜ್ಯಗಳ ಸಲಹೆಯನ್ನು ಕೂಡ ಪಡೆದ ನಂತರ ಅದು ಅಂತಿಮವಾಗಿ ಮಸೂದೆ ಇವಾಗ ಬಿಲ್ ಆ್ಯಕ್ಟ್ ಆಗಬೇಕಂತಂದರೆ ಇಲ್ಲಿ ಕಡ್ಡಾಯವಾಗಿ ಏನು ಪ್ರೆಸಿಡೆಂಟ್ ಅವರ ಒಪ್ಪಿಗೆ ಬೇಕಾಗತ್ತೆ. ಸೊ ಹೀಗಾಗಿ ಇದು ರಾಷ್ಟ್ರಪತಿಗಳ ಬಳಿ ಬಂದಿರುತ್ತೆ. ಆವಾಗ ರಾಷ್ಟ್ರಪತಿಗಳ ಚಾಯ್ಸ್ ಏನಾಗಿರಬೇಕು ಅಂತಂದರೆ ಅವರು ಕಡ್ಡಾಯವಾಗಿ ಅಧ್ಯಕ್ಷರು, ಅಂದರೆ ಇಲ್ಲಿ ರಾಷ್ಟ್ರಪತಿಗಳು ಮಸೂದೆಗೆ ತಮ್ಮ ಒಪ್ಪಿಗೆ ನೀಡಲೇಬೇಕು. ಸೊ ಇದರರ್ಥ ಇಂತಹ ಮಸೂದೆಗಳನ್ನ ಪ್ರೆಸಿಡೆಂಟ್ ಅವರು ತಮ್ಮ ಬಳಿ ಇಟ್ಕೊಳ್ಳೋ ಹಾಗಿಲ್ಲ, ಅಂದರೆ ತಡೆ ಹಿಡಿಯುವಂತಿಲ್ಲ, ಆ ಒಂದು ಒಪ್ಪಿಗೆನ ತಡೆ ಹಿಡಿಯಲಿಕ್ಕೆ ಬರೋದಿಲ್ಲ. ಹಾಗೆ ರಾಷ್ಟ್ರಪತಿಗಳಿಗೆ ಈ ಒಂದು ಮಸೂದೆಯನ್ನು ಪುನರ್ ವಿಮರ್ಶೆಗಾಗಿ ಅದನ್ನು ಹಿಂದಿರುಗಿಸಲಿಕ್ಕೆ ಕೂಡ ಬರೋದಿಲ್ಲ. ಸೊ ಹೀಗಾಗಿ ಏನು ಮಾಡಬೇಕಾಗತ್ತೆ, ಅವರು ಕಡ್ಡಾಯವಾಗಿ ಒಪ್ಪಿಗೆಯನ್ನು ನೀಡಲೇಬೇಕಾಗತ್ತೆ. ಸೊ ಇವರು ಒಪ್ಪಿಗೆಯನ್ನು ನೀಡಿದ ನಂತರ ಏನಾಗತ್ತೆ, ಆ ಒಂದು ಮಸೂದೆ ಏನಾಗುತ್ತೆ ಇಲ್ಲಿ ಕಾಯಿದೆ ಆಗಿ ರೂಪುಗೊಳ್ಳುತ್ತೆ. ಸೊ ಇದು ಪ್ರೊಸೀಜರ್ ಈ ಥರ ಇದೆ. ಎಸ್, ಸೊ ಈ ರೀತಿ ಮಸೂದೆಯನ್ನು ಕಾಯ್ದೆಯನ್ನಾಗಿಸಲಿಕ್ಕೆ ಅಥವಾ ಈ ಮಸೂದೆಗೆ ಸಂಬಂಧಪಟ್ಟಂತೆ ಈ ಒಂದು ಸಂವಿಧಾನಿಕ ತಿದ್ದುಪಡಿಗಳೇನಿದೆ ಇವುಗಳನ್ನ ನಾವು ಮೂರು ವಿಧದಲ್ಲಿ ಮಾಡಲಾಗತ್ತೆ. 3 ವಿಧಗಳು ಬರುತ್ತೆ. ಅಂದರೆ ಮೊದಲನೇದಾಗಿ ಸರಳ ಬಹುಮತದ ಮೂಲಕ, ಸೊ ಎರಡನೇದಾಗಿ ಪರಿಣಾಮಕಾರಿ ಬಹುಮತ, ಹಾಗೆ ಮೂರನೇದಾಗಿ ವಿಶೇಷ ಬಹುಮತ ಅಥವಾ ಸ್ಪೆಷಲ್ ಮೆಜಾರಿಟಿ ಮೂಲಕ ನಾವೇನು ಮಾಡ್ಬೋದು ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾಗಿರುತ್ತೆ.
ಎಸ್. ಸೊ ಮೊದಲನೇದಾಗಿ ನಾವು ಇವಾಗ ನೋಡೋಣ ಸರಳ ಬಹುಮತ ಅಥವಾ ಸಿಂಪಲ್ ಮೆಜಾರಿಟಿ ಅಂತಂದರೆ ಏನು ಅಂತ. ಎಸ್. ಸೊ ಇಲ್ಲಿ ಏನು ಈ ಸಿಂಪಲ್ ಮೆಜಾರಿಟಿ ಅಡಿಯಲ್ಲಿ ಆಗುವಂಥ ತಿದ್ದುಪಡಿಗಳು ಏನಾಗುತ್ತೆ ಅಂದರೆ ಈ ಮುಖಾಂತರ ಏನಾದರೂ ತಿದ್ದುಪಡಿಗಳಾದರೆ, ಸರಳ ಬಹುಮತದ ಮೂಲಕ ಏನಾದರೂ ತಿದ್ದುಪಡಿಗಳಾದರೆ ಈ ತಿದ್ದುಪಡಿಗಳು ಆರ್ಟಿಕಲ್ 368 ಅಂತ ಏನು ಹೇಳಿದ್ವಿ ಅದರ ವ್ಯಾಪ್ತಿಗೆ ಇವು ಬರೋದಿಲ್ಲ. ಈ ತಿದ್ದುಪಡಿಗಳು ಆರ್ಟಿಕಲ್ 368 ಅಡಿಯಲ್ಲಿ ಬರೋದಿಲ್ಲ. ಎಸ್. ಸೊ ಇವಾಗ ಈ ಸರಳ ಬಹುಮತ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಹಾಗೆ ಈ ಸರಳ ಬಹುಮತಕ್ಕೆ ವರ್ಕಿಂಗ್ ಮೆಜಾರಿಟಿ ಅಂತಲೂ ಕೂಡ ಕರೀತಾರೆ. ಎಸ್. ಸೊ ಇವಾಗ ಸರಳ ಬಹುಮತ 50%ಗಿಂತ ಹೆಚ್ಚು ಸದಸ್ಯರ ಹಾಜರಿ ಮತ್ತು ಮತ ಚಲಾವಣೆ. ಏನಿದ್ರ ಅರ್ಥ? ಫಾರ್ ಎಕ್ಸಾಂಪಲ್ ಇವಾಗ ಲೋಕಸಭೆಯ ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ. ಸೊ ಲೋಕಸಭೆಯಲ್ಲಿ ಎಷ್ಟು ಜನ ಇರ್ತಾರೆ? ಸದಸ್ಯರ ಒಟ್ಟು ಬಲ ಎಷ್ಟಿದೆ ಇವಾಗ ಸದ್ಯಕ್ಕೆ? 543 ಇದೆ. ಹಾಗೆ ರಾಜ್ಯಸಭೆಯಲ್ಲಿ 245 ಇದೆ. ಟೋಟಲ್ ಸ್ಟ್ರೆಂತ್ ಆಫ್ ರಾಜ್ಯಸಭಾ ಆ್ಯಂಡ್ ಟೋಟಲ್ ಸ್ಟ್ರೆಂತ್ ಆಫ್ ಲೋಕಸಭಾ. ಎಸ್. ಸೊ ಇವಾಗ ಈ ಒಟ್ಟು ಬಲದಲ್ಲಿ ಅಂದರೆ 540, ಇವಾಗ ಲೋಕಸಭೆ ಉದಾಹರಣೆ ತೆಗೆದುಕೊಳ್ಳೋಣ. ಲೋಕಸಭೆ 543 ಸದಸ್ಯರಲ್ಲಿ ಆ ಒಂದು ಸದನಕ್ಕೆ ಅಂದರೆ ಲೋಕಸಭೆಗೆ ಕೇವಲ 480 ಜನರು ಪ್ರೆಸೆಂಟ್ ಇರ್ತಾರೆ ಅಂತ ಅನ್ಕೋಣ. ಪ್ರೆಸೆಂಟ್ ಮತ್ತು ಇವರು ವೋಟ್ ಮಾಡ್ತಾ ಇರ್ತಾರೆ ಅಂತ ಅನ್ಕೋಣ. ಸೊ ಈ 480ರಲ್ಲಿ ಎಷ್ಟು? 50%ಗಿಂತ ಹೆಚ್ಚು ಸದಸ್ಯರ ಹಾಜರಿ ಅಂದರೆ ಪ್ರೆಸೆಂಟ್ ಇರ್ತಾರೆ. ಇವರಲ್ಲಿ ಮೋರ್ ದ್ಯಾನ್ 50% ಅಂತಂದರೆ 50% ಆಫ್ 480 ಅಂತ ಅರ್ಥ. 50% ಆಫ್ 480 ಇಲ್ಲಿ ನೋಡಿ 50%ಗಿಂತ ಹೆಚ್ಚಾಗಿರಬೇಕು. ಸೊ ಹೀಗಾಗಿ ಏನು ಮಾಡ್ತೀವಿ ಇಲ್ಲಿ ನಾವು +1 ಆ್ಯಡ್ ಮಾಡ್ಕೊಳ್ತೀವಿ. ಓಕೆ. ಸೊ ಇವಾಗ ಈ 480 ಆಫ್ ಮೀನ್ಸ್ ಇಂಟು 50% ಮೀನ್ಸ್ 1/2 ಅಂತ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಬರೋದ್ರೆ ಎಷ್ಟು? 100% ಅಂತಂದರೆ 1. ಸೊ ಇಲ್ಲಿ 50% ಅಂತಂದರೆ 1/2. ಎಸ್. ಸೊ ಇವಾಗ 480 ಇಂಟು 1/2 +1. ಸೊ ಇವಾಗ ನೀವು ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 240 ಆಗುತ್ತೆ. ಸೊ ದಿಸ್ ಈಸ್ 240 +1. ಸೊ ಟೋಟಲ್ 241 ಮೆಂಬರ್ ಅಂದರೆ ಇಲ್ಲಿ ಓಟ್ಗಳು ಬೇಕಾಗತ್ತೆ. ಸೊ ಅಂದರೆ ನಮಗೆ ಅಟ್ಲೀಸ್ಟ್ 241 ಓಟ್ಸ್ ಆರ್ ಸೀಟ್ಸ್ ಆರ್ ನೀಡೆಡ್ ಟು ಪಾಸ್ ದ ಬಿಲ್. ಅಂದರೆ ಈ ಒಂದು ಸದನದಲ್ಲಿ ಆ ಒಂದು ಮಸೂದೆಯನ್ನು ಅಂದರೆ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಬೇಕಿದ್ರೆ ಇಲ್ಲಿ 241 ಮತಗಳು ಬೇಕಾಗತ್ತೆ. ಇದೇ ರೀತಿಯ ಪ್ರೊಸೀಜರ್ ರಾಜ್ಯಸಭೆಯಲ್ಲೂ ಕೂಡ ಅಪ್ಲೈ ಆಗುತ್ತೆ. ಅಲ್ಲಿಯೂ ಕೂಡ ನೀವು 245ರಲ್ಲಿ ಇಷ್ಟು ಜನ ಏನು ಹಾಜರಿ ಇರೋದಿಲ್ಲ, ಬದಲಿಗೆ ಎಷ್ಟಾದರೂ ಇದ್ರೆ ಫಾರ್ ಎಕ್ಸಾಂಪಲ್ 240 ಇದ್ದರೆ ನೀವು ಅಲ್ಲಿ ಕೂಡ ಏನು ಮಾಡ್ಬೋದು, ಮತ್ತು ಆ ಸದನದ ಅಂದರೆ 50% 1/2 +1 ಈ ಥರ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಅಲ್ಲಿ ಕೂಡ ಅಂಗೀಕಾರ ಆಗಬೇಕಾಗತ್ತೆ. ಅಂತಿಮವಾಗಿ ಅಂಗೀಕಾರಗೊಂಡು ರಾಜ್ಯಸಭೆಯಲ್ಲಿ ಕೂಡ ಅಂಗೀಕಾರಗೊಂಡು ರಾಷ್ಟ್ರಪತಿಗಳು ಬಂದಾಗ ಅವರು ಒಪ್ಪಿಗೆ ಕೊಡಬೇಕಾಗತ್ತೆ. ಅದು ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಎಸ್. ಸೊ ಇಲ್ಲಿ ಏನಿವಾಗ ಈ ಒಟ್ಟು 480ರಲ್ಲಿ ಅಂದರೆ ಇವಾಗ ಇಷ್ಟೊಂದು ಓಟ್ ಬೇಕು ಅಂದರೆ ಒಂದು ಮಸೂದೆ ಇಲ್ಲಿ ಅಂಗೀಕಾರ ಆಗಬೇಕಂದ್ರೆ 241 ಬೇಕು. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಎಷ್ಟು ಜನ ಹಾಜರಿದ್ದಾರೆ? 480. ಸೊ ಈ 480ರಲ್ಲಿ ಈ ಮಸೂದೆಯ ಪರವಾಗಿ 250 ಜನ ಓಟ್ ಆಗಿದ್ದಾರೆ ಅಂತ ಅನ್ಕೋಣ. ಹಾಗೆ ಮಸೂದೆಯ ವಿರುದ್ಧವಾಗಿ 230 ಜನ ಓಟ್ ಆಗಿದ್ದಾರೆ ಅಂತ ಅನ್ಕೋಣ. ಸೊ ಇವಾಗ ರಿಕ್ವೈರ್ಡ್ ಓಟ್ ಎಷ್ಟು ಬೇಕು ನಮಗೆ? 241. ಬಟ್ ಇಲ್ಲಿ ಪರವಾಗಿ ಎಷ್ಟಾಗಿದೆ? 250. ಸೊ ರಿಕ್ವೈರ್ಡ್ ಓಟ್ಗಿಂತ ಏನಾಗಿದೆ? ಇಲ್ಲಿ ಪರವಾಗಿರೋ ಮತಗಳು ಹೆಚ್ಚಾಗಿದೆ. ಅಂದರೆ 241ಗಿಂತ ಜಾಸ್ತಿನೇ ಮತ ಇಲ್ಲಿ ಪಡ್ಕೊಂಡಿದೆ ಅಂದರೆ ಪರವಾಗಿ. ಸೊ ಹೀಗಾಗಿ ಏನಾಗುತ್ತೆ? ಇದು ಅಂಗೀಕಾರ ಆಗತ್ತೆ. ಸೊ ಇನ್ ಕೇಸ್ ಏನಾದರೂ ವಿರುದ್ಧವಾಗಿ ಹೆಚ್ಚಿನ ಮತಗಳು ಬಿದ್ದಿದ್ರೆ ಸೊ ಅವಾಗ ಏನಾಗುತ್ತೆ? ಆ ಒಂದು ಮಸೂದೆ ಲ್ಯಾಪ್ಸ್ ಆಗತ್ತೆ. ಎಸ್. ಸೊ ಈ ರೀತಿಯ ಒಂದು ಸರಳ ಬಹುಮತ ಅಥವಾ ಸಿಂಪಲ್ ಮೆಜಾರಿಟಿ ಅನ್ನುವಂಥದ್ದು ಎಲ್ಲಿ ಬಳಸಲಾಗುತ್ತೆ ಇದನ್ನು ಅನ್ನುವಂಥದ್ದು ನೋಡೋಣ. ಸರಳ ಬಹುಮತವನ್ನು ಎಲ್ಲಿ ಬಳಸಲಾಗುತ್ತದೆ? ಎಸ್. ಮೊದಲನೇದಾಗಿ ಹೊಸ ರಾಜ್ಯದ ಸ್ಥಾಪನೆ ಮಾಡ್ತಾ ಇದ್ರೆ, ಹಾಗೆ ಹೊಸ ರಾಜ್ಯದ ರಚನೆ ಮತ್ತು ಮಾರ್ಪಾಡು ಅಂದರೆ ಆ ಒಂದು ರಾಜ್ಯದ ಪ್ರದೇಶಗಳನ್ನು, ಗಡಿಗಳನ್ನು, ಹಾಗೆ ಅಸ್ತಿತ್ವದಲ್ಲಿರುವಂಥ ರಾಜ್ಯಗಳ ಹೆಸರುಗಳನ್ನ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಬಳಸಲಾಗತ್ತೆ. ಹಾಗೆ ಅವಿಶ್ವಾಸ ನಿರ್ಣಯ ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಏನು ಬರುತ್ತೆ ಆ ಸಂದರ್ಭದಲ್ಲಿ, ಹಾಗೆ ವಿಶ್ವಾಸ ನಿರ್ಣಯ ಕಾನ್ಫಿಡೆನ್ಸ್ ಮೋಷನ್.
ಸೊ ಇವುಗಳ ಬಗ್ಗೆ ನಾವು ಮುಂದೆ ಡಿಸ್ಕಷನ್ ಮಾಡ್ತೀವಿ. ಇದು ಸದ್ಯಕ್ಕೆ ಇಷ್ಟು ಗೊತ್ತಿರಲಿ. ವಿಶ್ವಾಸ ಮತ್ತು ಅವಿಶ್ವಾಸ ನಿರ್ಣಯ ಸಂದರ್ಭದಲ್ಲಿ ಸರಳ ಬಹುಮತ ಬೇಕಾಗತ್ತೆ ಅಂತ ಹೇಳಿ. ಹಾಗೆ ಮುಂದೂಡಿಕೆ ಮೋಷನ್ ಮತ್ತು ಸೆನ್ಸಾರ್ ಮೋಷನ್ ಅಥವಾ ಇದಕ್ಕೆ ಅಡ್ಜಾರ್ಮೆಂಟ್ ಮೋಷನ್ ಅಂತ ಕೂಡ ಕರೀತಾರೆ. ಮುಂದೂಡಿಕೆ ಮೋಷನ್ ಹಾಗೆ ಸೆನ್ಸರ್ ಮೋಷನ್. ಸೊ ಇವೆರಡನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸರಳ ಬಹುಮತ ಬೇಕಾಗತ್ತೆ. ಹಾಗೆ ಇಲ್ಲಿ ಹಲವಾರು ಮಸೂದೆಗಳನ್ನು ಅಂಗೀಕರಿಸಲಿಕ್ಕೆ ಅಥವಾ ಪಾಸ್ ಮಾಡಲಿಕ್ಕೆ ಕೂಡ ಈ ಸರಳ ಬಹುಮತ ಬೇಕಾಗತ್ತೆ. ಅದರಲ್ಲಿ ಹಣಕಾಸು ಮಸೂದೆ ಹಾಗೆ ವಿತ್ತೀಯ ಮಸೂದೆ ಅಂದರೆ ಮನಿ ಬಿಲ್ ಮತ್ತು ಫೈನಾನ್ಸ್ ಬಿಲ್ಲನ್ನು ಅಂಗೀಕರಿಸಲಿಕ್ಕೆ, ಹಾಗೆ ಸಾಮಾನ್ಯ ಮಸೂದೆಗಳೇನಿರುತ್ತೆ ಅವುಗಳನ್ನು ಕೂಡ ಅಂಗೀಕರಿಸಲು ಈ ಒಂದು ಸರಳ ಬಹುಮತ ಬೇಕಾಗುತ್ತೆ. ಹಾಗೆ ಬಜೆಟ್ ಆಗಿರ್ಬೋದು, ಹಾಗೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಅಂದರೆ ಇವಾಗ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಈ ಅಧಿವೇಶನವನ್ನು ಉದ್ದೇಶಿಸಿ ಏನು ಭಾಷಣ ಮಾಡ್ತಾರೆ, ಅಂತಿಮವಾಗಿ ಅವರಿಗೆ ವೋಟ್ ಆಫ್ ಥ್ಯಾಂಕ್ಸ್ ಇರುತ್ತೆ. ಅಂದರೆ ಇಲ್ಲಿ ಮೋಷನ್ ಆಫ್ ಥ್ಯಾಂಕ್ಸ್ ಇರುತ್ತೆ, ಅದಕ್ಕೂ ಕೂಡ ಇಲ್ಲಿ ಸರಳ ಬಹುಮತ ಬೇಕಾಗತ್ತೆ. ಹಾಗೆ ಇಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡಲಿಕ್ಕೆ, ಘೋಷಣೆ ಹೊರಡಿಸಲಿಕ್ಕೆ, ಯಾವುದಿದು ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ಘೋಷಿಸಲಿಕ್ಕೆ ಏನು ಬೇಕು, ಸರಳ ಬಹುಮತ ಬೇಕು. ಹಾಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರದ್ದತಿ, ಇಲ್ಲಿ ವ್ಯತ್ಯಾಸ ಇದೆ ನೋಡಿ. ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಹಾಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರದ್ದತಿಗೆ ಏನು ಬೇಕು, ಈ ಸರಳ ಬಹುಮತ ಬೇಕೇ ಬೇಕು. ಸೊ ನೆಕ್ಸ್ಟ್ ಒಂದು ಬರುವಂಥದ್ದು ಸಂಪೂರ್ಣ ಬಹುಮತ. ಬಟ್ ಈ ಸಂಪೂರ್ಣ ಬಹುಮತ ಅನ್ನುವಂಥದ್ದು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ಇಲ್ಲಿ ಮೆಜಾರಿಟಿ ಅಂತ ಬಂದಾಗ ನಾವು ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೊರತು ಇದು ಏನು ಸಾಂವಿಧಾನಿಕ ತಿದ್ದುಪಡಿಗೆ ಸಂಬಂಧಪಟ್ಟಂಥ ವಿಧಾನ ಅಲ್ಲ, ನೆನಪಿರಲಿ. ಎಸ್. ಸೊ ಇಲ್ಲಿ ಸಂಪೂರ್ಣ ಬಹುಮತ ಅಥವಾ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಏನಿದೆ, ಸೊ ಈ ಒಂದು ಬಹುಮತವನ್ನು ಎಲ್ಲಿ ಬಳಸ್ತಾರೆ ಅಂತ ನಮ್ಗೆ ಗೊತ್ತಿರಬೇಕು. ಇದನ್ನು ಸರ್ಕಾರದ ರಚನೆ, ಫಾರ್ಮೇಷನ್ ಆಫ್ ಗೌರ್ಮೆಂಟ್, ಸರ್ಕಾರದ ರಚನೆಯ ಸಂದರ್ಭದಲ್ಲಿ ಇದನ್ನು ಬಳಸಲಾಗತ್ತೆ. ಎಸ್. ಸೊ ಅಂದರೆ ಇದು ಏನು ಹೇಳುತ್ತೆ, ಸದನದ ಒಟ್ಟು ಸದಸ್ಯರ 50%ಗಿಂತ ಹೆಚ್ಚು ಮತ. ಸೊ ಅಂದರೆ ಈ ಸಂದರ್ಭದಲ್ಲಿ ಈ ಮೆಂಬರ್ಸ್ ಪ್ರೆಸೆಂಟ್ ಆನ್ ಸಿಟ್ಟಿಂಗ್ ವೋಟಿಂಗ್ ಇದೇನು ಕನ್ಸಿಡರ್ ಬರೋದಿಲ್ಲ. ಅಂದರೆ ಈ ಸದನದ ಒಟ್ಟು ಸದಸ್ಯರು, ಇವಾಗ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು, ಒಟ್ಟಾರೆಯಾಗಿ 543 ಆಗಿದೆ. ಎಸ್. ಸೊ ಇದರಲ್ಲಿ 50%ಗಿಂತ ಹೆಚ್ಚು ಮತ ಅಂದರೆ 50% ಆಫ್ 543 ಪ್ಲಸ್ 1 ಹೆಚ್ಚಿನ ಮತಗಳು ಬೇಕಲ್ವಾ. ಎಸ್. ಸೊ ಈ 543ರ 50% ಅಂತಂದರೆ 543 ಇಂಟು 1/2 ಪ್ಲಸ್ 1. ಎಸ್. 543 ಡಿವೈಡೆಡ್ ಬೈ 2 ಅಂತಂದರೆ ಇದು 271.5 ಆಗುತ್ತೆ. ಸೊ ದಿಸ್ ಪ್ಲಸ್ 1 ಅಂದರೆ ಇದು 272.5 ಆಗುತ್ತೆ, ಅಂದರೆ ನಿಯರ್ಲಿ 273. ಎಸ್. ಸೊ ಅಂದರೆ ಯಾವುದೇ ಒಂದು ಪಕ್ಷ ಇಲ್ಲಿ ಸರ್ಕಾರವನ್ನು ರಚನೆಯನ್ನು ಮಾಡಬೇಕಂತಂದ್ರೆ ಸೊ ಅದಕ್ಕೆ ಅಗತ್ಯವಿರುವಂಥ ಬಹುಮತ ಎಷ್ಟಾಗಿರಬೇಕು ಅಥವಾ ಸೀಟ್ಸ್ಗಳು ಎಷ್ಟು ಬರಬೇಕಿಲ್ಲಿ 273 ಆಗಿರಬೇಕು. ಸೊ ಇಲ್ಲಿ ಸರ್ಕಾರದ ರಚನೆಗೆ ಅದೇ ಪಕ್ಷಗಳು 273 ಸ್ಥಾನಗಳನ್ನ ಗೆಲ್ಲಬೇಕಂತೇನಿಲ್ಲ. ಬಟ್ ಇಲ್ಲಿ ಹಲವಾರು ಮೈತ್ರಿ ಪಕ್ಷಗಳು ಕೂಡಿ 273 ಸ್ಥಾನಗಳನ್ನ ಹೊಂದಿದ್ರೆ ಅವರು ಕೂಡ ಸರ್ಕಾರದ ರಚನೆಯನ್ನು ಮಾಡ್ಬೋದಾಗಿರುತ್ತೆ ಸದ್ಯಕ್ಕೆ. ಸೊ ಇಷ್ಟು ಗೊತ್ತಿರಲಿ ಸಂಪೂರ್ಣ ಬಹುಮತ ಅಂತಂದರೆ ಏನು. ಸೊ ಇದು ಸರ್ಕಾರದ ರಚನೆಯ ಸಂದರ್ಭದಲ್ಲಿ ಅನ್ವಯ ಆಗತ್ತಾ. ಎಸ್. ನೆಕ್ಸ್ಟ್ ಒನ್ ಸೆಕೆಂಡ್ ಮೆಥಡ್, ಪರಿಣಾಮಕಾರಿ ಬಹುಮತ, ಎಫೆಕ್ಟಿವ್ ಮೆಜಾರಿಟಿ. ಎಸ್. ಸೊ ವೆರಿ ಇಂಪಾರ್ಟೆಂಟ್ ಕೂಡ ಇದು. ಅಂದ್ರೆ ಇಲ್ಲಿ ಖಾಲಿ ಸ್ಥಾನಗಳನ್ನ ಗಣನೆಗೆ ತೆಗೆದುಕೊಳ್ಳುವಂತಿಲ್ಲ. ಸೊ ಇದರ ಅರ್ಥ ಇಲ್ಲಿ ನೋಡಿ, ಲೋಕಸಭೆಯಲ್ಲಿ 543 ಸ್ಥಾನಗಳಿವೆ. ಓಕೆ. ಸೊ ಇದರಲ್ಲಿ ಇನ್ ಕೇಸ್ ಏನಾದರೂ ಅಬ್ಸೆಂಟ್ ಆಗಿ 13 ಜನ ಇರ್ತಾರೆ ಅಂತ ಅನ್ಕೋಣ. ಸೊ ಟೋಟಲ್ ಇವಾಗ ಒಟ್ಟು ಬಲ ಎಷ್ಟು ಉಳಿಯುತ್ತೆ ಅಂದರೆ ಎಫೆಕ್ಟಿವ್ ಸ್ಟ್ರೆಂತ್ ಅಂತ ಕರಿತೀವಿ ಇದನ್ನು. ಎಫೆಕ್ಟಿವ್ ಸ್ಟ್ರೆಂತ್ ಎಷ್ಟಾಗುತ್ತೆ, ಅವಾಗ 543ರಲ್ಲಿ 13 ಮೈನಸ್ ಮಾಡ್ಕೊಳ್ಬೇಕಲ್ವಾ, ಅಂದರೆ 530 ಆಗುತ್ತೆ. ಸೊ ಹೀಗಾಗಿ ಈ ಅಬ್ಸೆಂಟ್ ಇರೋದನ್ನು ನಾವು ಗಣನೆಗೆ ತೆಗೆದುಕೊಳ್ಳುವಂತಿಲ್ಲ. ಓಕೆ. ಸೊ ಇವಾಗ 530 ಆಯಿತು, ಇದು ಎಫೆಕ್ಟಿವ್ ಸ್ಟ್ರೆಂತ್ ಆಯಿತು. ನಮಗೆ ಇವಾಗ ಎಫೆಕ್ಟಿವ್ ಮೆಜಾರಿಟಿ ಬೇಕು. ಸೊ ಎಫೆಕ್ಟಿವ್ ಮೆಜಾರಿಟಿ ಅಂತಂದರೆ ಮೋರ್ ದ್ಯಾನ್ 50% ಆಫ್ 530 ಅಂತ. ಸೊ ಇದರ ಅರ್ಥ ಮೋರ್ ದ್ಯಾನ್ 50% ಆಫ್ 530 ಅಂತಂದರೆ 530
ಇಂಟು 1/2. 50% ಮೀನ್ಸ್ 1/2 ಪ್ಲಸ್ 1. ಎಸ್, ಸೊ ಇಲ್ಲಿ 530 ಡಿವೈಡೆಡ್ ಬೈ 2 ಅಂತಂದರೆ ದಿಸ್ ಈಸ್ 265 ಆಗುತ್ತೆ. ಸೊ ಪ್ಲಸ್ 1 ಅಂದರೆ 266. ಇದು ಎಫೆಕ್ಟಿವ್ ಮೆಜಾರಿಟಿ ಆಗುತ್ತೆ. ಇದೇ ರೀತಿಯ ಪ್ರೊಸೀಜರನ್ನು ಮತ್ತೆ ಲೋಕಸಭೆಯಲ್ಲೂ ಕೂಡ ಇನ್ ಕೇಸ್ ಏನಾದರೂ ಇದು ಲೋಕಸಭೆ ಆಗಿದೆ, ಇನ್ನು ರಾಜ್ಯಸಭೆಯಲ್ಲೂ ಕೂಡ ಇದೇ ಪ್ರೊಸೀಜರ್ ಫಾಲೋ ಆಗುತ್ತೆ. ಅಲ್ಲಿಯೂ ಕೂಡ 245 ಸ್ಥಾನಗಳಲ್ಲಿ ಎಷ್ಟು ಜನ ಅಲ್ಲಿ ಹಾಜರಿರ್ತಾರೆ ಅದರ 50% ಆಗಿರಬೇಕು. ಅದಕ್ಕೆ ಏನು ಮಾಡ್ಕೊತೀರಾ, ಪ್ಲಸ್ 1 ಆ್ಯಡ್ ಆನ್ ಮಾಡ್ಕೊತೀರಾ. ಸೊ ಅವಾಗ ಅದು ಅಂಗೀಕಾರ ಆಗುತ್ತೆ. ಎಸ್, ಸೊ ಈ ರೀತಿಯ ಒಂದು ಪರಿಣಾಮಕಾರಿ ಬಹುಮತ ಎಲ್ಲಿ ಬಳಕೆ ಆಗುತ್ತೆ, ಇದನ್ನು ಎಲ್ಲಿ ಬಳಸಲಾಗುತ್ತದೆ? ಸೊ ಮೊದಲನೇದಾಗಿ ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿ ಅಥವಾ ಸಭಾಪತಿ ಪದಚ್ಯುತಿ. ಸೊ ಅಂದರೆ ನಮಗೆಲ್ಲ ಗೊತ್ತಿದೆ ಏನಂತಂದರೆ ರಾಷ್ಟ್ರಪತಿಗಳು ಈ ಒಂದು ರಾಜ್ಯಸಭೆಯ ಪದ ನಿಮಿತ್ತ ಅಥವಾ ಎಕ್ಸ್ ಆಫಿಷಿಯೋ ಚೇರ್ಮನ್ ಆಗಿ ಇರ್ತಾರೆ, ಸಭಾಪತಿಗಳಾಗಿ ಇರ್ತಾರೆ. ಇವರ ಪದಚ್ಯುತಿಯನ್ನು ಮಾಡುವಂಥ ಸಂದರ್ಭದಲ್ಲಿ 2 ಸದನಗಳಲ್ಲಿ ಏನು ಬೇಕು, ಪರಿಣಾಮಕಾರಿ ಬಹುಮತ ಬೇಕು. ಹಾಗೆ ರಾಜ್ಯಸಭೆಯ ಉಪಸಭಾಪತಿಯವರ ಪದಚ್ಯುತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಂದರೆ ವೈಸ್ ಚೇರ್ಮನ್ ಏನಿರ್ತಾರೆ ಅವರ ಪದಚ್ಯುತಿ ಆಗಿರ್ಬೋದು, ಮತ್ತು ಲೋಕಸಭೆಯ ಸ್ಪೀಕರ್ ಪದಚ್ಯುತಿ ಮತ್ತು ಲೋಕಸಭೆಯ ಉಪಸಭಾಪತಿಯ ಪದಚ್ಯುತಿಯ ಸಂದರ್ಭದಲ್ಲಿ ಈ ಪರಿಣಾಮಕಾರಿ ಬಹುಮತ ಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಈ ಒಂದು ಹುದ್ದೆಗಳು ಯಾವಾಗ ತೆರವಾಗತ್ತೆ ಅಥವಾ ಖಾಲಿ ಉಳಿಯುತ್ತಾ ವೇಕೆಂಟ್ ಆಗತ್ತೆ ಅಂತಂದರೆ ಅವರ ಸಾವು, ರಾಜೀನಾಮೆ, ಅನರ್ಹಗೊಂಡಾಗ ಆಗತ್ತೆ. ಇದರೊಟ್ಟಿಗೆ ಈ ಪರಿಣಾಮಕಾರಿ ಬಹುಮತದ ಮೂಲಕ ಅಂದರೆ ಪದಚ್ಯುತಿ ಮಾಡುವ ಮೂಲಕ ಅವರ ಹುದ್ದೆಯಲ್ಲಿ ತೆರವಾಗತ್ತೆ. ಸೊ ನೆಕ್ಸ್ಟ್ ಒನ್, ವಿಶೇಷ ಬಹುಮತ. ಸಿಂಪಲ್ ಮೆಜಾರಿಟಿ. ಸೊ ಇಲ್ಲಿ ಸಂವಿಧಾನದ ಬಹುಪಾಲು ನಿರ್ಣಯ ಅಥವಾ ನಿಬಂಧನೆಗಳನ್ನ ಏನು ಮಾಡಲಾಗುತ್ತೆ ಅಂದರೆ ಈ ಒಂದು ವಿಶೇಷ ಬಹುಮತ ಅಥವಾ ಸ್ಪೆಷಲ್ ಮೆಜಾರಿಟಿಯ ಮುಖಾಂತರವೇ ಏನು ಮಾಡಲಾಗುತ್ತೆ, ತಿದ್ದುಪಡಿಯನ್ನು ಮಾಡಲಾಗತ್ತೆ. ಸೊ ಇದರಲ್ಲಿ 4 ವಿಧಗಳು ಬರುತ್ತೆ, ಟೈಪ್ 1, ಟೈಪ್ 2, ಟೈಪ್ 3 ಆ್ಯಂಡ್ ಟೈಪ್ 4 ಅಂತ ಹೇಳಿ. ಎಸ್, ಸೊ ಟೈಪ್ 1 ಏನು ಹೇಳುತ್ತೆ ಅಂತ ನೋಡೋಣ. ಸೊ ವಿಧಿ 249 ಇದು 249 ಆಗಬೇಕು. 249ರ ಪ್ರಕಾರ 2/3 ಸದಸ್ಯರ ಹಾಜರಿದ್ದು ಮತ ಚಲಾಯಿಸುವ ಅಗತ್ಯ ಇದೆ. ಸೊ ಇಲ್ಲಿ ಸಾಧಾರಣದ 543 ಸದಸ್ಯರು ಏನಿರ್ತಾರೆ, ಇದರಲ್ಲಿ 2/3 ಸದಸ್ಯರು ಏನಿರಬೇಕು. ಸೊ ಈ ಸದಸ್ಯರಲ್ಲಿ ಈ 543 ಸದಸ್ಯರಲ್ಲಿ ಎಷ್ಟು ಜನ ಹಾಜರಿರ್ತಾರೆ ಅಂದರೆ ಇವಾಗ 543ರಲ್ಲಿ 480 ಜನ ಮೆಂಬರ್ಸ್ ಪ್ರೆಸೆಂಟ್ ಇರ್ತಾರೆ ಅಂತ ಅನ್ಕೊಳ್ಳೋಣ, ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಇಲ್ಲಿ 2/3 ಮಾಡ್ಕೊಳ್ಬೇಕು. ಸೊ ಎಷ್ಟಾಗತ್ತೆ ಇದು? ಸೊ 3 1 3 1 6 3 6 6 0 ಆ್ಯಂಡ್ 160 into 2 ಅಂದರೆ 320. ಸೊ ಮೋರ್ ದ್ಯಾನ್ ಎಷ್ಟು ಬೇಕು, 320. ಇಟ್ ಮೀನ್ಸ್ 321. ಸೊ 321 ಓಡಿಸ್ಬೇಕಾಗತ್ತೆ. ಎಸ್, ಸೊ ಇಲ್ಲಿ ಇದನ್ನು ಎಲ್ಲಿ ಬಳಕೆ ಮಾಡಿಕೊಳ್ಳಲಾಗತ್ತೆ ಅಂದರೆ ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳ ಮೇಲೆ ಸಂಸತ್ತಿಗೆ ಕಾನೂನು ಮಾಡಲು ಅಧಿಕಾರ ನೀಡುವ ರಾಜ್ಯಸಭೆಯ ನಿರ್ಣಯವನ್ನು ಅಂಗೀಕರಿಸಲು. ಅಂದರೆ ಇವಾಗ ನಾವು 7th ಶೆಡ್ಯೂಲ್ ಅಂತ ಬಂದಾಗ ಸೊ ಅದರಲ್ಲಿ 3 ರೀತಿಯ ವಿಷಯಗಳು ಬರುತ್ತೆ. ಸೊ ಒಂದು ರಾಜ್ಯ ಪಟ್ಟಿಯಲ್ಲಿರುವಂಥ ಅಂದರೆ ಸ್ಟೇಟ್ ಲಿಸ್ಟ್, ನೆಕ್ಸ್ಟ್ ಒನ್ ಯೂನಿಯನ್ ಲಿಸ್ಟ್ ಆರ್ ಸೆಂಟ್ರಲ್ ಲಿಸ್ಟ್ ಅಂತ ಬರುತ್ತೆ, ಹಾಗೆ ಕನ್ಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿಗಳಂತ ಬರುತ್ತೆ. ಸೊ ಅವುಗಳ ಮೇಲೆ ಪ್ರತ್ಯೇಕವಾಗಿ ರಾಜ್ಯಗಳಿಗೆ ಅಧಿಕಾರ ಇದೆ. ಅಂದರೆ ರಾಜ್ಯಗಳ ವಿಷಯ ಮೇಲೆ ಅಧಿಕಾರವನ್ನು ಮಾಡಲಿಕ್ಕೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ವಿಷಯಗಳಿದೆ. ಹಾಗೆ ಸಮವರ್ತ ಪಟ್ಟಿಯಲ್ಲಿ ರಾಜ್ಯ ಮತ್ತು ಈ ಒಂದು ಕೇಂದ್ರಗಳು ಕೂಡ ಏನು ಮಾಡ್ಬೋದು, ಕಾನೂನು ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ರಾಜ್ಯ ಪಟ್ಟಿಯಲ್ಲಿರುವಂಥ ವಿಷಯಗಳ ಮೇಲೆ ಸಂಸತ್ತು ಕಾನೂನು ಮಾಡಬೇಕಂತಂದ್ರೆ ಇಲ್ಲಿ ಕಡ್ಡಾಯವಾಗಿ ಏನಂತಂದರೆ ರಾಜ್ಯಸಭೆ ಅಂಥ ಒಂದು ನಿರ್ಣಯವನ್ನು ಅಂಗೀಕರಿಸಬೇಕಾಗತ್ತೆ. ಸೊ ಈ ನಿರ್ಣಯವನ್ನು ಅಂಗೀಕರಿಸಲಿಕ್ಕೆ ಈ 2/3 ಸದಸ್ಯರು ಹಾಜರಿದ್ದು ಮತ ಚಲಾಯಿಸುವಂಥ ಅಗತ್ಯ ಇಲ್ಲಿ ಕಂಡುಬರುತ್ತೆ. ಸೊ ಈ ಮೂಲಕ ಇಲ್ಲಿ ರಾಜ್ಯ ಪಟ್ಟಿಯಲ್ಲಿ ಕಾನೂನು ಮಾಡುವಂಥ ಅಧಿಕಾರ ಎಲ್ಲಿಯವರೆಗೆ ಇರುತ್ತೆ ಅಂದರೆ ಅದು 1 ವರ್ಷದವರೆಗೆ ಇರುತ್ತೆ. ಹಾಗೆ ಈ ಒಂದು ಅಧಿಕಾರವನ್ನು ಎಷ್ಟು ಬಾರಿ ಆದರೂ ಕೂಡ ವಿಸ್ತರಣೆಯನ್ನು ಮಾಡಬಹುದು. ಸೊ ನೆಕ್ಸ್ಟ್ ಒನ್ ಟೈಪ್ 2 ವಿಧಿ 368ರ ಪ್ರಕಾರ. ಸೊ ಇದೇನು ಹೇಳುತ್ತೆ, ಸದನದ ಒಟ್ಟು ಬಲದ 50%ಗಿಂತ ಹೆಚ್ಚು ಸದಸ್ಯರ ಬೆಂಬಲದೊಂದಿಗೆ ಹಾಗೂ 2/3 ಸದಸ್ಯರು ಹಾಜರಿದ್ದು ಮತ ಚಲಾಯಿಸುವ ಅಗತ್ಯವಿರುತ್ತೆ. ಏನಿದ್ರರ್ಥ? ಸೊ ಮೊದಲದಾಗಿ ಇವಾಗ ಸದನದ ಒಟ್ಟು ಬಲದ 50%ಗಿಂತ ಹೆಚ್ಚಿನ ಸದಸ್ಯರ ಬೆಂಬಲ.
ಸೊ ಇವಾಗ ಸದನದ ಒಟ್ಟು ಬಲ ಎಷ್ಟಿದೆ ಲೋಕಸಭೆಯದ್ದು 543 ಇದೆ. ಸೊ ಈ 540ಯಲ್ಲಿ ಅಂದರೆ ಮೊದಲನೇದಾಗಿ ಇದನ್ನು ಎಲ್ಲವನ್ನು ಕನ್ಸಿಡರ್ ಮಾಡಬೇಕಿಲ್ಲಿ. ಸದನದ ಒಟ್ಟು ಬಲದ 50%ಗಿಂತ ಹೆಚ್ಚು 50%ಗಿಂತ ಹೆಚ್ಚು ಅಂತಂದ್ರೆ ಇಲ್ಲಿ 50% ಅಂದರೆ 1/2 ಹೆಚ್ಚು ಮೀನ್ಸ್ ಸೊ ಇಲ್ಲಿ ಒಂದು ಆ್ಯಡ್ ಮಾಡ್ಕೋತೀರಾ. ಸೊ ಅವಾಗ ಎಷ್ಟಾಗತ್ತೆ ಇದು 271.5 ಪ್ಲಸ್ 1 ಅಂದರೆ 272.5 ಅಂದರೆ ನಿಯರ್ಲಿ 273 ಸದಸ್ಯರ ಬೆಂಬಲ ಬೇಕೇ ಬೇಕು ಇದಕ್ಕೆ. ಸೊ ಇದರೊಟ್ಟಿಗೆ ಇಲ್ಲಿ ನೋಡಿ, ಇದರೊಟ್ಟಿಗೆ ಇಲ್ಲಿ 2/3 ಸದಸ್ಯರು ಹಾಜರಿದ್ದು ಮತ ಚಲಾಯಿಸುವ ಅಗತ್ಯ ಇರುತ್ತೆ. ಅಂದ್ರೆ ಈ 543 ಸದಸ್ಯರಲ್ಲಿ ಇನ್ ಕೇಸ್ ಏನಾದರೂ ಅಲ್ಲಿ 480 ಜನ ಸದಸ್ಯರು ಹಾಜರಿದ್ದ ಅಂತ ಅನ್ಕೊಳ್ಳೋಣ. ಸೊ ಇವರಲ್ಲಿ 2/3ಗಿಂತ ಜಾಸ್ತಿ ಮೋರ್ ದ್ಯಾನ್ ಓಕೆ. ಸೊ ಇಲ್ಲಿ ಕೂಡ ಹೆಚ್ಚಿಗೆ ಬೇಕಾಗುತ್ತೆ 2/3. ಸೊ ಪ್ಲಸ್ 1 ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕೂಡ ಎಷ್ಟಾಗುತ್ತೆ ಅವಾಗ 3 1 3. ಸೊ 1 18 ಆಗುತ್ತೆ, 3 6 ನೆಕ್ಸ್ಟ್ 0 160 ಇಂಟು 2 320. ಸೊ 320 ಪ್ಲಸ್ 1 321. ಸೊ ಅಂದರೆ ನಮಗೆ ಇಲ್ಲಿ 321 ವೋಟ್ಸ್ಗಳು ಬೇಕಾಗತ್ತೆ ಆ ಒಂದು ಮಸೂದೆಗೆ ಇಲ್ಲಿ ಅಂಗೀಕಾರ ಆಗಬೇಕಾಗಿದ್ರೆ. ಎಸ್, ಸೊ ಹೀಗಾಗಿ ಇದನ್ನು ಎಲ್ಲಿ ಬಳಸಲಾಗತ್ತಾ? ಸೊ ಇದನ್ನು ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಹಾಗೂ ಅದರ ಒಕ್ಕೂಟ ರಚನೆಗೆ ಹಾನಿ ಮಾಡದ ಹೊರತು, ಅಂದರೆ ಸಾಂವಿಧಾನಿಕ ತಿದ್ದುಪಡಿಯನ್ನು ಮಾಡಿಕೆ ಬಳಸಲಾಗತ್ತೆ, ಬಟ್ ಈ ಮಸೂದೆ ಒಕ್ಕೂಟ ರಚನೆಗೆ ಹಾನಿ ಮಾಡದೇ ಇರುವಂತಿರಬೇಕು. ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಹಾಗೆ ಎಲೆಕ್ಷನ್ ಕಮಿಷನ್ ಏನಿದೆ ಇದರ ಸದಸ್ಯರು ಮತ್ತು ಅಧ್ಯಕ್ಷರನ್ನು ಹಾಗೂ CAG ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಏನಿರ್ತಾರೆ ಇವರ ಪದಚ್ಯುತಿ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಮೆಜಾರಿಟಿಯನ್ನು ಬಳಸಲಾಗುತ್ತೆ. ಅಂದರೆ ಟೈಪ್ 2 ಹಾಗೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಅನುಮೋದನೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಕೂಡ ಇದು ಬಳಕೆ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಟೈಪ್ 3 ಅಡಿಯಲ್ಲಿ. ಸೊ ವಿಧಿ 368ರ ಪ್ರಕಾರ ಸೊ ಇಲ್ಲಿ ರಾಜ್ಯಗಳ ಅನುಮೋದನೆ ಕೂಡ ಬೇಕಾಗತ್ತೆ. ಅಂದರೆ ಸೊ ವಿಧಿ 368ರ ಪ್ರಕಾರ ಇಲ್ಲಿ ವಿಶೇಷ ಬಹುಮತ ಅಂದರೆ ಸಂಸತ್ತಿನ ಅಂದರೆ ಸದನಗಳೇನಿದೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಏನಾಗಬೇಕು ಆ ಒಂದು ಮಸೂದೆ ಕಡ್ಡಾಯವಾಗಿ ಸ್ಪೆಷಲ್ ಮೆಜಾರಿಟಿ. ಈಗಾಗಲೇ ನಾವು ಸ್ಪೆಷಲ್ ಮೆಜಾರಿಟಿ ಅಂತಂದರೆ ಏನು ಟೈಪ್ 2 ಅಲ್ಲಿ ನೋಡಿದ್ದೀವಿ, ಟೈಪ್ 2 ಅಡಿಯಲ್ಲಿ ಬರುವಂಥದ್ದು. ಓಕೆ, ಎಷ್ಟು ಇವಾಗ ಈ ರೀತಿಯ ಒಂದು ವಿಶೇಷ ಬಹುಮತದೊಂದಿಗೆ ಸರಳ ಬಹುಮತದಿಂದ 50%ಗಿಂತ ಹೆಚ್ಚು ರಾಜ್ಯಗಳು ಏನು ಮಾಡಬೇಕು, ಅದಕ್ಕೆ ರಾಜ್ಯ ಶಾಸಕಾಂಗಗಳ ಬೆಂಬಲ ಬೇಕಾಗತ್ತೆ. ಇಲ್ಲಿ ನೋಡಿ 50%ಗಿಂತ ಹೆಚ್ಚಿನ ರಾಜ್ಯ ಶಾಸಕಾಂಗದ ಬಲ. ಸೊ 28 ರಾಜ್ಯಗಳಲ್ಲಿ 50% ಮೀನ್ಸ್ 1/2 ಹೆಚ್ಚಂತಂದರೆ ಇಲ್ಲಿ ಪ್ಲಸ್ 1 ಆ್ಯಡ್ ಮಾಡ್ಕೋತೀವಿ. ಸೊ ಇಲ್ಲಿ 2 1 214 ಪ್ಲಸ್ 1 ಸೊ ಅಂದರೆ 15 ರಾಜ್ಯಗಳ ಬೆಂಬಲ ಬೇಕಾಗತ್ತೆ. ಸೊ ಈ ರಾಜ್ಯಗಳೆಲ್ಲವೂ ಕೂಡ ಸಿಂಪಲ್ ಮೆಜಾರಿಟಿ ಸರಳ ಬಹುಮತದೊಂದಿಗೆ ಅದನ್ನು ಅಂಗೀಕರಿಸಬೇಕಾಗತ್ತೆ. ಸೊ ಇದನ್ನು ಇಲ್ಲಿ ಬಳಸಲಾಗತ್ತಾ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ನೆಕ್ಸ್ಟ್ ಒನ್ ಒಕ್ಕೂಟ ರಚನೆಯ ಮೇಲೆ ಪರಿಣಾಮ ಬೀರುವಂಥ ಸಂವಿಧಾನ ತಿದ್ದುಪಡಿ ಅದಾಗಿದ್ರೆ ಅಂಥ ಸಂದರ್ಭದಲ್ಲಿ ಈ ಟೈಪ್ 3 ಬಹುಮತ ಬೇಕಾಗತ್ತೆ. ಸೊ ನಂತರದಲ್ಲಿ ವಿಧಿ 61ರ ಪ್ರಕಾರ ಸೊ ವಿಧಿ 61 ಏನು ಹೇಳುತ್ತೆ ಇಲ್ಲಿ ರಾಷ್ಟ್ರಪತಿಗಳ ಪದಚ್ಯುತಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಸೊ ಇದನ್ನು ಕೂಡ ಎಲ್ಲಿ ಬಳಸಲಾಗುತ್ತೆ ರಾಷ್ಟ್ರಪತಿಗಳ ಪದಚ್ಯುತಿ. ಹಾಗಿದ್ರೆ ಇಲ್ಲಿ ಸದನದ ಒಟ್ಟು ಬಲದ 2/3 ಸದಸ್ಯರ ಬಹುಮತ ಅಗತ್ಯ ಇರುತ್ತೆ. ಅಂದ್ರೆ ಸೊ ಈ ನಿರ್ಣಯ ಇಲ್ಲಿ ಅಂಗೀಕಾರ ಆಗಬೇಕಂತಂದ್ರೆ ಸೊ ಇವಾಗ ಲೋಕಸಭೆಯಲ್ಲಿ 543 ಸ್ಥಾನಗಳಿದೆ. ಸೊ ಇದರಲ್ಲಿ ಅಟ್ಲೀಸ್ಟ್ ಇಲ್ಲಿ 50% ಆಫ್ ದ ಮೆಂಬರ್ಸ್ ಇಲ್ಲಿ ಏನಿರಬೇಕಂತಂದ್ರೆ ಈ ಮೆಂಬರ್ಗಳಲ್ಲಿ ಇದಕ್ಕೆ ಸಪೋರ್ಟ್ ಮಾಡಬೇಕು. ಮೋರ್ ದ್ಯಾನ್ 50% ಅಂದರೆ 1/2 ಪ್ಲಸ್ 1 ಅಂದರೆ 543 ಅಂದರೆ 271 273 ಅಂದರೆ 272.5 ಬರುತ್ತೆ. ಸೊ ನಿಯರ್ಲಿ 273 ಸದಸ್ಯರೇ ಮಾಡಬೇಕು, ಇದಕ್ಕೆ ಸಪೋರ್ಟನ್ನು ಮಾಡಬೇಕು. ಅಟ್ಲೀಸ್ಟ್ ಮೆಜಾರಿಟಿ ಆಫ್ ಟೋಟಲ್ 273 ವೋಟ್ಸ್. ಎಸ್, ಸೊ ಹಾಗೆ ಇಲ್ಲಿ 2/3 ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಮೀನ್ಸ್ ಸೊ 543 ಎಷ್ಟು ಜನ ಇಲ್ಲಿ ಪ್ರೆಸೆಂಟ್ ಇರ್ತಾರೆ ಮತ್ತು ವೋಟ್ ಮಾಡ್ತಾರೆ. ಇನ್ ಕೇಸ್ 480 ಇದ್ದರೆ ಸೊ ಇಲ್ಲಿ ಏನು ಮಾಡ್ಕೊಳ್ತೀರಾ ಇಲ್ಲಿ 2/3 ಪ್ಲಸ್ 1 ಮಾಡ್ಕೋತೀರಾ. ಸೊ ಅಗೇನ್ ಇಲ್ಲಿ 160 ಪ್ಲಸ್ ಇಂಟು 2 320 321. ಸೊ ಇಲ್ಲಿ ಟೋಟಲ್ 321 ವೋಟ್ಸ್ಗಳು ಬೇಕಾಗತ್ತೆ. ಸೊ ಈ ರೀತಿ ರಾಷ್ಟ್ರಪತಿಗಳ ಪದಚ್ಯುತಿ ಅನ್ನುವಂಥದ್ದು ಆಗತ್ತೆ. ಎಸ್, ಸೊ ಇದಿಷ್ಟು ನಾವೇನು ಡಿಸ್ಕಸ್ ಮಾಡಿದ್ದೀವಿ ಇವಾಗ
ಸಂವಿಧಾನ ತಿದ್ದುಪಡಿಯ ಬಗ್ಗೆ ಡಿಸ್ಕಸ್ನ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಡಿಸ್ಕಸ್ನ ಮಾಡಿದ್ದೀವಿ. ನಾಳೆಯ ಕ್ಲಾಸಲ್ಲಿ ನಾವು ಸಂವಿಧಾನದ ಮೂಲಭೂತ ಸಂರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ಗಳ ಬಗ್ಗೆ ಡಿಸ್ಕಸ್ನ ಮಾಡಲಿದ್ದೇವೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್. ನಾಳೆಯ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.